ಪದ್ಮವೇ ಪದ್ಮಾವತಿ. ಓಯ್ ಕುಂಜಪ್ಪಣ್ಣ, ನಮ್ಮ ಪದ್ದು ಕ್ರಾಸಾಗಿ ಹೇಗುಂಟು ಮಾರ್ಯಾರೆ. ಲೇ ಅಂಡೆ ಪಿರಾಕಿ ನಿನ್ನ ಮೆಗಿನಿ ಮುಚ್ಚಲ ನಿನ್ನ ಬಾಯಿನಾಯ್. ಈ ಪದ್ದ ಕೈಗಾಯ್ ನಿಮ್ಮ ಪದ ಕಾಲ ಕೆಳಾಯ್. ಇವ್ರೀಗ ಪಾಕಿಸ್ತಾನ ಕೊಬ್ಳೆ ಪದ್ಮಾವತಿ ಕಣ ಬಾಯ್. ಓಯ್ ಗುಂಜಪ್ಪಣ್ಣ, ಎಂತದು ನಿಮ್ಮದು ಪಿರಿಪಿರಿ. ನೀವು ನಮ್ಮ ಪದ್ದಕರ ಬಗ್ಗೆ ಹೀಗೆಲ್ಲ ಮಾತನಾಡಿದರೆ ನನ್ನ ಪಿತ್ತಿ ನೆತ್ತಿಗೆರುವುದು ಮಾರ್ಯಾರೆ. ಏತಕ್ಕಾಗಿ ನೀವು ನಮ್ಮ ಪದ್ದಕರಿಗೆ ಹೇಗೆ ಹೇಳುವುದು? ಲೇ ಬೇಕು ನಿನ್ನ ಮೆಗಿನಿ, ನಾನು ಹೇಳ್ತಿರೋದು ಸುಳ್ಳು ಅಂತ ನಿಂಗೆ ಅನ್ಸೋದ್ರೆ ಇಲ್ಲೊಂದು ಫೋಟೋ ತೋರಿಸ್ತೀನಿ. ಕಣ್ಣ ನೀಟಾಗಿ ಆಗ್ಲಾ ಮಾಡ್ಕೊಂಡು ನೋಡ್ಕೊಳ್ಳ ಬಾಯ್. ಅಯ್ಯೋ ಧರ್ಮಸ್ಥಳ ಮಂಜುನಾಥ, ಇದೆಂತದು ಗುಂಜಪ್ಪಣ್ಣ? ಇದು ನಿಜವಾಗಿಯೂ ನಮ್ಮ ಪದ್ದಕ್ಕನೇನ ಮಾರ್ಯಾರೆ. ಉಕಣ ಬಾಯ್, ಇದು ನಿಮ್ಮ ಪದ್ಮಕ್ಕನೇನೆ. ಅಯ್ಯೋ ಕುಂಜಪ್ಪನವ್ರೆ, ನನಗೆ ಅಳು ಬರ್ತಾ ಉಂಟು ಮಾರ್ಯಾರೆ. ಯಾರು ಇದು ನಮ್ಮ ಪದ್ದಕ್ಕನಿಗೆ ಹೀಗೆ ಮಾಡಿರುವುದು? ನೀನಾದಾಯ್ ನಿಮ್ಮ ಪದ್ದಕ್ಕನಿಗೆ ಇಷ್ಟೇ ಅಲ್ಲ ಕಳಾಯ್, ಇನ್ನು ಸಿಕ್ಕಾಪೇಟೆನೆ ಮಾಡಿದ್ದಾರೆ ಕಳಾಯ್. ಇನ್ನು ಏನೇನು ಮಾಡಿದ್ದಾರೆ ಅಂತ ಕಣ್ಣು ಬಿಡ್ಕೊಂಡು ನೋಡ್ಕೊಂಡ್ಬಿಡ್ಲ ನಾಥಾಯ್. ಸುಮ್ ಸುಮ್ನೆ ಓಳು ಬಿಡೋ ಸುಂದರಿ, ಸುಳ್ ಸುಳ್ಳೆ ತರ್ಲೆ ಮಾಡೋ ಬಿದ್ದರಿ, ಒಗ್ಗೆಲೆ ಲಂಕಿಣಿ ಸೋದರಿ, ನಿಂತೆಳ್ಳ ಖ್ಯಾತೆ ಕಣೆ. ಹುಷಾರು 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 ಹುಷಾರು. ಅಯ್ಯಯ್ಯಯ್ಯೋ, ಇದೆಂತ ಘೋರ ಮಾರ್ಯಾರೆ. ಏತಕ್ಕಾಗಿ ಮಾರ್ಯಾರೆ ಇವರು ಹೀಗೆಲ್ಲ ಮಾಡಿರೋದು? ಇವರಿಗೆಂತ ಹುಚ್ಚ ಮಾರ್ಯಾರೆ. ಹುಚ್ಚು ಅವ್ರಿಗಲ್ಲ ಕಣ ಬಾಯ್, ನಿಮ್ಮ ಪದ್ಮಕ್ಕನಿಗೆ. ಎಂತ ನೀವು ಹೇಳುವುದು? ನಮ್ಮ ಪದ್ದಕ್ಕನಿಗೆ ಅದೆಂತ ಹುಚ್ಚು ಮಾರ್ಯಾರೆ. ನೀನಾಥಾಯ್ ನಿಮ್ಮ ಪದ್ಮಕ್ಕನಿಗೆ ಹುಚ್ಚ ಕೇಳ್ತಾಯ್. ಈ ಬೈಟ್ ಕೇಳಿಸ್ಕೊಳಪ್ಪ, ನಿಂಗೆ ಗೊತ್ತಾಗ್ತದೆ. ಆಕ್ಚುಲಿ ನಾವಿಲ್ಲಿ ಪಾಕಿಸ್ತಾನ್ ಬಗ್ಗೆ ನಾವು ಎಲ್ಲ ಏನು ಬರಿತೀವಿ ಮತ್ತೆ ಏನು ಹೇಳ್ತಿದ್ದಾಗ ಮನೋಹರ್ ಪಾರಿಕರ್ ಅವರು ಕೂಡ ಹೇಳಿದ್ರು ಪಾಕಿಸ್ತಾನ್ಗೆ ಹೋದ್ರೆ ನರ್ಕ ಹೋದಂಗೆ ಅಂತ. ಆ ಥರ ಏನಿಲ್ಲ, ಅಲ್ಲಿರೋ ಜನ ಕೂಡ ನಮ್ಮಾಗೆ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನಾವು ಮಾತಾಡಿದ್ದು ಪಾಕಿಸ್ತಾನ್ ಇಂಡಿಯಾ ಬಗ್ಗೆ ಮತ್ತೆ ಬೇರೆ ಎಲ್ಲ ಸಾಫ್ ಕಂಟ್ರೀಸ್, ಬಾಂಗ್ಲಾದೇಶ ಬರಲಿಲ್ಲ, ನೇಪಾಲ್, ಮಾಲ್ದೀವ್ಸ್ ಎಲ್ಲರೂ ಕೂಡ ಸೇರಿ ನಾವು ಪೀಸ್ ಬಗ್ಗೆ ನಾವು ಮಾತಾಡಿದ್ವಿ. ನಾವು ಹೇಗೆ ಬಾರ್ಡರ್ ಇಶ್ಯೂಸ್ನ ನಾವು ರಿಸಾಲ್ವ್ ಮಾಡಬೇಕು ಅಂತ ಅದ್ರ ಬಗ್ಗೆ ಕೇಳಿಸ್ಕೊಂಡಿಲ್ಲ. ಇದಕ್ಕೆ ಕಣ ಬಾಯ್ ಜನರು ಇಷ್ಟೆಲ್ಲ ರೋಜ್ಗೆದ್ದು ಹೊಡೆದಾಟ ಬರ್ದಾಟ ಮಾಡ್ತಿರೋದು. ನಮ್ಮ ಮನೆ ಪಕ್ಕದಲ್ಲಿರೋ ಪಿರೋ ಸಾಬು ಆಗಾಗ ಮನೆ ಮುಂದೆ ಪಾಕಿಸ್ತಾನದ ಧ್ವಜವನ್ನೇ ಏರಿಸ್ತಾನೆ ಮಾರ್ಯಾರೆ. ನಮ್ಮಲ್ಲಿ ಇಂಥವರು ಸುಮಾರು ಇದ್ದಾರೆ. ಅವರನ್ನು ಬಿಟ್ಟು ನಮ್ಮ ಪದ್ದಕ್ಕ ಹೇಳಿದ ಈ ಮಾತಿಗೆ ಏಕೆ ಮಾರ್ಯಾರೆ ನೀವು ಇಷ್ಟೊಂದು ಹೊಗೆ ಹಾಕಿಸುತ್ತಿರುವುದು? ನೀ ಬೇಕು ಪನ್ನೆ ಮಗನೇ, ನಾನು ಹೇಳೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ದೇಶದ ಬಗ್ಗೆ ನಾನಾಗ್ಲಿ ಅಥವಾ ನೀನಾಗ್ಲಿ ಮಾತಾಡಿದ್ರೆ ಯಾವ ವ್ಯತ್ಯಾಸನೂ ಆಗಕ್ಕಿಲ್ಲ ಕಳಾಯ್. ಆದ್ರೆ ಅವರು ನಮ್ಮಂಗೆ ಸಾಮಾನ್ಯರಲ್ಲ ಕಳಾಯ್, ಅವ್ರು ತುಂಬಾ ಜವಾಬ್ದಾರಿಯನ್ನ ಒತ್ತಿರೋರು. ಹೀಗಾಗಿ ಅವರೆಲ್ಲ ದೇಶದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೇನೆ ಯೋಚನೆ ಮಾಡಿ ಮಾತಾಡ್ಬೇಕು ಕಳ್ಳನಾಥ. ಅಲ್ಲ ಮಾರ್ಯಾರೆ, ಅವರು ಮಾತಾಡಿದ್ದರಲ್ಲಿ ಅದೆಂತ ತಪ್ಪು ಮಾರ್ಯಾರೆ. ಅವರಿಗೆ ಅನ್ನಿಸಿದ್ದನ್ನ ಅವರು ಹೇಳಿದ್ದಾರೆ ಅಷ್ಟೇ. ನೋಡ್ಲನಾಥ, ಪಾಕಿಸ್ತಾನದವ್ರು ಎಲ್ರು ಕೆಟ್ಟವ್ರು ಅಂತ ಯಾರು ಹೇಳೋದಿಲ್ಲ ಕೇಳಾಯ್. ಆದ್ರೆ ಈ ಕಾಶ್ಮೀರದ ವಿಚಾರವಾಗಿ ಅವ್ರಿಗೂ ನಮಗೂ ಸೇನೆ ಗುದ್ದಾಟ ನಡೀತಿರೋ ವಿಚಾರ ನಿನಗೂ ಗೊತ್ತಲ್ವೇಲ್ಲ. ಅದಕ್ಕೆ ದೇಶವನ್ನ ಪ್ರತಿನಿಧಿಸೋ ನಿಮ್ಮ ಪದ್ದಕ ಹಿಂಗೆಲ್ಲ ಮಾತಾಡಿದ್ರೆ ಪಾಕಿಸ್ತಾನದವ್ರು ಈ ಮಾತನ್ನ ಕೇಳಿಸ್ಕೊಂಡು ಏನ್ ಹೇಳ್ತಾರೆ ಗೊತ್ತಿಲ್ಲ. ನೋಡಿ, ಭಾರತದಲ್ಲಿ ಪದ್ದಕ್ಕನ ಬಿಟ್ರೆ ಬೇರೆಯವರೆಲ್ಲ ಕೆಟ್ಟವ್ರು ಅಂತಾರೆ ಕಳ್ಳ. ಅವ್ರ ಕಡೆಯಿಂದ ದೇಶಕ್ಕೆ ಹಿಂಗೆ ಬಯಸೋದ್ ಬೇಕೇಳ. ಈಗ ಹೇಳಲ್ಲ ನಾಥ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆಗತ್ತಿರ ಮಾರ್ಯಾರೆ. ಹೌದು ಕಳ್ಳ, ಅದಕ್ಕೆ ಜನರೆಲ್ಲ ಅವ್ರನ್ನ ಸಿಕ್ಕಾಪಟ್ಟೆ ಉಗಿತಿದ್ದಾರೆ ಕಳ್ಳ. ಅಲ್ಲ ಮಾರ್ಯಾರೆ, ನಮ್ಮ ಪದ್ದಕ್ಕನ ಬಗ್ಗೆ ಯಾರು ಯಾರು ಏನೆಂದು ಗುಡುಗಿದ್ದಾರೆ ಮಾರ್ಯಾರೆ. ನೋಡೋಣತ, ನಿಮ್ಮ ಪದ್ದಕ್ಕನ ಬಗ್ಗೆ ಸಿಕ್ಕಾಪಟ್ಟೆ ಜನ ಬೇಕಾಬಿಟಿ ಮಾತಾಡಿದ್ದಾರೆ ಕಣ ಭಾಯ್. ಅದ್ರಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಮಾತಾಡಿದ್ದಾರೆ. ಅವ್ರದೇನ್ ಮಾತಾಡಿದ್ದಾರೆ ಅಂತ ಇಲ್ಲಿ ಕೇಳಿಸ್ತೀನಿ ಬಾರಪ್ಪ. ಅಪ್ಪ ಲೂಸಣ್ಣ, ನೀನು ಮಾತಾಡೋಣ. ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲ ಮಾತಾಡ್ತಾರೋ ಗೊತ್ತಾಗಲ್ಲ. ಸೊ ಆ ರೀತಿ ಕಮೆಂಟ್ ಮಾಡಬಾರ್ದಿತ್ತು, ಮಾಡಿದ್ದು ತಪ್ಪು ಅಂತ ನಾನು. ಅಲ್ಲ ಯೋಗಿ ಅಣ್ಣ, ರಾಜಕೀಯದಲ್ಲಿ ಬೆಳೆಯಬೇಕಾದರೆ ಇದೆಲ್ಲ ಇರಬೇಕಾಗಿದ್ದೆ. ಇದು ಹೇಗೆ ತಪ್ಪಾಗುತ್ತೆ ಹೇಳಿ ನೀವು? ರಾಜಕೀಯದಲ್ಲಿ ಅವ್ರು ಯಾವ ರೀತಿ ಸ್ಟೆಪ್ಸ್ ನ ತಗೊಳ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾವು ಯಾವತ್ತಿದ್ರು ಇಂಡಿಯನ್ಸ್, ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು. ಸೊ ಆ ಒಂದು ಮಾತು ನಾನು ಹೇಳ್ಬಲ್ಲ. ಓಕೆ, ಅವ್ರು ಹೇಳಿದ ತಪ್ಪು ಅಂತ ನಾನು ಅವಾಗಲೇ ಹೇಳ್ದೆ ನಿಮಗೆ. ಸೊ ಆ ರೀತಿ ಹೇಳ್ಬಾರ್ದಿತ್ತು ಅವರು. ಸೊ ಹೇಳಿದ್ದಾರೆ ತಪ್ಪಾಗಿದೆ. ಸೊ ಅದಕ್ಕೆ ತೀವ್ರವಾಗಿ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ನಡೀಲಿ ಅದೆಲ್ಲ. ಹಾಗಿದ್ದರೆ ಅವರು ಹೇಳಿದ್ದು ತಪ್ಪು ಎಂದು ನೀವು ವಾದಿಸುವುದು. ಆಯ್ತು ಬಿಡಿ ಮಾರ್ಯಾರೆ, ಅವರ ವಿರುದ್ಧ ಪ್ರತಿಭಟನೆ ನೋಡಿ ನಿಮಗೆ ತುಂಬಾ ಖುಷಿಯಾಗಿರಬೇಕಲ್ಲವೋ? ಆಯ್ತು ಗುಂಜಪ್ಪಣ್ಣ, ಬೇರೆ ಯಾರು ಹೇಳಿದ್ದಾರೆ? ಬರ್ಲೈ, ನಮ್ಮ ತರ್ಲೆ ನನ್ನ ಮಗ ಮಾತಾಡಿದಾನೆ. ಅಪ್ಪ ಶಂಭುಲಿಂಗೈ ಮಾತಾಡ ಭಾಯ್. ಆ ಕಾಶ್ಮೀರದಿಂದ ಬಂದು ಸಂಘಟನೆಗಳನ್ನ ಮಾಡಿಕೊಂಡು ಇವತ್ತು ಶಾಂತಿಯುತವಾದಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಅದ್ರ ವಿರುದ್ಧವಾಗಿ ಕೂಗಿ ಒಡೆದು ಆಡುವಂಥ ಮಾತುಗಳನ್ನ ಆಡಿದಾಗ ನಿಜವಾಗ್ಲೂ ಸ್ವಾಭಿಮಾನ ಆಗದೇ ಇದ್ದವರೇ ಇಂಥ ಮಾತುಗಳನ್ನೆಲ್ಲ ಆಡುವಂಥದ್ದು.
ಬಹುಶಃ ಇದು ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡುತ್ತೆ ಅಂತಾರಲ್ಲ, ಹಾಗೆ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದಾಗ ನಿಮಗೆ ಪರಿಣಾಮ ಮುಂದೆ ನೆಟ್ಟಿರುತ್ತೆ. ಓಯ್ ಗುಂಜಪ್ಪಣ್ಣ, ಇವರ ಬಗ್ಗೆ ನನಗೆ ಗೊತ್ತಿಲ್ಲವೋ? ಇವರ ನೀರ್ ದೋಸೆಯಲ್ಲಿ ನಮ್ಮ ಪದ್ದು ಅಕ್ಕ ಪಿರಿಪಿರಿ ಮಾಡಿತ್ತು. ಆ ಕೋಪವನ್ನು ಇಟ್ಟುಕೊಂಡು ಇವರು ಇಲ್ಲಿ ಮಸಾಲೆ ದೋಸೆ ಹಾಕ್ತಿದ್ದಾರೆ ಮಾರ್ಯಾರೆ. ಲೇ ಮರಳನಾಥ, ಅವ್ರು ಏನ್ ಹೇಳ್ತಾರೆ ಅಂತ ಒಸಿ ಕೇಳಿಸ್ಕೊಳಲ್ಲ. ಆಮೇಲೆ ನೀನ್ ಸ್ಟೇಟ್ಮೆಂಟ್ ಏನ್ ಕೊಡ್ತೀಯೋ ಕೊಡುವಂತೆ. ಈಗ ಬಾಯಿ ಮುಚ್ಕೊಂಡು ಕಿವಿ ಆಗ್ಲಿಸ್ಕೊಂಡು ಕೇಳಿಸ್ಕೊಳಲ್ಲ. ಅಯ್ಯೋ ಗುಂಜಪ್ಪನವ್ರೆ, ಮುಚ್ಚಲ ಬಾಯಿ ಬೇಕು ಬನ್ನಿ ಮಗನೇ, ಕೇಳಿಸ್ಕೊಳಲ್ಲ ಅವ್ರು ಹೇಳೋದನ್ನ. ನೀನ್ ಹೇಳ ಬಾಯ್. ತುಂಬಾ ಒಳ್ಳೇದಾಗ್ಲಿ, ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ. ಒಳ್ಳೇದಾಗ್ಲಿ, ಅವರು ನೋಬೆಲ್ ಪ್ರಶಸ್ತಿ ಸಿಗ್ಲಿ, ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗ್ಲಿ. ಅವರು ಬಂದು ಬಿಲ್ ಕ್ಲಿಂಟನ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಅವಾರ್ಡ್ಗಳು ರಿವಾರ್ಡ್ಗಳು ಸಿಗ್ಲಿ. ನಾವು ಕನ್ನಡಿಗರಾಗಿ ಅವ್ರಿಗೆ ಶುಭ ಹಾರೈಸೋಣ. ಆದ್ರೆ ಒಳಗಡೆ ಉರಿತಾ ಇದೆ. ನಮಸ್ಕಾರ. ನೋಡಿದಿರ ನೀವು? ಆಗಿದ್ದರೆ ಇವರು ಹೇಳಿದ್ದು ತಪ್ಪಲ್ಲವೋ? ಹೋಗ್ಲಿ ಬಿಡ್ಲನಾಥ, ಅವರು ತುಂಬಾ ಭಾವುಕರಾಗಿ ಹಿಂಗೆಲ್ಲ ಮಾತಾಡಿದ್ದಾರೆ. ಅದಕ್ಕೆ ನಡಿಲ, ನಿಮ್ಮ ಪದ್ಮಕ್ಕನ್ಗೆ ಇನ್ ಮುಂದೆ ಹಿಂಗೆಲ್ಲ ಮಾತಾಡ್ಬೇಡ ಕಣ್ತಾಯಿ ಅಂತ ಹೇಳ್ಬಿಟ್ಟು ಬರೋಣ. ಶಿವನೇ ಶಂಭುಲಿಂಗ.